BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಎಲ್ಲ ರೋಗಕ್ಕೆ BMX ಆಸ್ಪತ್ರೆ ಮದ್ದು. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ BMX ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ. BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು: ಮೇಜರ್ ಆಪರೇಷನ್ ಥಿಯೇಟರ್, ಮೈನರ್ ಆಪರೇಷನ್ ಥಿಯೇಟರ್, ನ್ಯೂರೋ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ವ್ಯಾಕ್ಸ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ಆನ್ಕಾಲಜಿ, ನ್ಯೂರಾಲಜಿ, ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಆರ್ಥೋಪೆಟಿಕ್ ಅಂಡ್ ಟ್ರಾಮಾ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕಾಲಜಿ, ಅನಾಸ್ಥೇಷಿಯಾ ಅಂಡ್ ಕ್ರಿಟಿಕಲ್ ಕೇರ್, ರೆಮಟೋಲಾಜಿ, ENT, ರೆಮಟೋಲಾಜಿ, ಸೈಕಿಯಾಟ್ರಿಸ್ಟ್, AC ಅಂಡ್ ನಾನ್ AC, ಡಿಲೆಕ್ಸ್ ರೂಮ್, ಸೆಮಿ ಸ್ಪೆಷಲ್ ರೂಮ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ರಿಂಗ್ ರಸ್ತೆ, ಹಗರ್ಗಾ ಕ್ರಾಸ್, ಕಲಬುರಗಿ. ಫೋನ್ ನಂಬರ್ 7090041785. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಾಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಬಿಲ್ವಾ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ್ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವಾ ಆಸ್ಪತ್ರೆಯಾಗಿದೆ. ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ,
ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಅಂಡ್ ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸೊಲ್ಟಿ, 24x7 ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವಾ ಆಸ್ಪತ್ರೆ, ಬಿಸೈಡ್ ಅಂಬಾಭವಾನಿ ಟೆಂಪಲ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ಫೋನ್ ನಂಬರ್ 7420972719. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಸಿದ್ದರಾಮಯ್ಯ ಅವರನ್ನು ಸಿಎಂ ಕುರ್ಚಿಯಿಂದ ಇಳಿಸಲು ಎಲ್ಲ ರೀತಿಯ ಅಜೆಂಡಾ ರೆಡಿ ಆಗಿದೆ ಎಂದು ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದರು. ಕಲಬುರಗಿಯಲ್ಲಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಿ, ಹಾಲು ಮತ ಬಾಂಧವರೇ, ನೀವು ಎಚ್ಚರವಾಗಬೇಕು. ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರೆಯಬೇಕಾದ್ರೆ DK ಶಿವಕುಮಾರ್ ಅವರ ಚೆಲ್ಲಾಗಳನ್ನು ಈ ಬಾರಿ ಸೋಲಿಸಿದ್ರೆ ಸಿದ್ದರಾಮಯ್ಯ ಸೇಫ್ ಆಗಿ ಇರುತ್ತಾರೆ. ಸಿಎಂ ಅವರನ್ನು ಕೆಳಗಿಳಿಸಲು DKಶಿ ಅವರು ವ್ಯವಸ್ಥಿತವಾಗಿ ಪ್ಲಾನ್ ಮಾಡಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ಒಡೆದ ಮನೆ ಆಗಿದೆ. ಏಕನಾಥ ಸಿಂಧೆ, ಅಜಿತ್ ಪವಾರ್ ಅವರನ್ನು ಈಗಾಗಲೇ ನಾವು ನಾಮಕರಣ ಮಾಡಿದ್ದೇವೆ. ಲೋಕಸಭಾ ಚುನಾವಣೆ ತಂತ್ರದ ಪ್ರೌಢಾವಸ್ಥೆಗೆ ಬರ್ತಾರೆ, ಸರ್ಕಾರ ಬೀಳುತ್ತದೆ. ಲೋಕಸಭಾ ಚುನಾವಣೆ ಬಳಿಕ ರಾಜ್ಯದಲ್ಲಿ ಭಾರಿ ಬದಲಾವಣೆ ಆಗುತ್ತದೆ. ಲೋಕಸಭೆ ಚುನಾವಣೆ ಬಳಿಕ ರಾಜ್ಯ ಸರ್ಕಾರ ಪತನದ ಬಗ್ಗೆ ಯತ್ನಾಳ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಸತ್ಯ ಮಾತಾಡ್ತೀನಿ. ಬಾಗಲಕೋಟೆ ಲೋಕಸಭೆಯಲ್ಲಿ ಶಿವಾನಂದ ಪಾಟೀಲ್ ಅವರು ಕಾಂಗ್ರೆಸ್ನ DK ಶಿವಕುಮಾರ್ ಅವರ ಪರಮಾಪ್ತ. ಅವರು ಒಬ್ಬ ಸ್ವಾಮೀಜಿಗಳಿಗೆ ಫೋನ್ ಮಾಡಿ DK ಶಿವಕುಮಾರ್ ಕಾನ್ಫರೆನ್ಸ್ ಕಾಲ್ ತಗೋತಾರೆ. ಸ್ವಾಮೀಜಿ, DK ಶಿವಕುಮಾರ್, ಶಿವಾನಂದ ಪಾಟೀಲ್. ಸ್ವಾಮೀಜಿ, ನಮಗೆ ನೀವೆಲ್ಲ ಆಶೀರ್ವಾದ ಮಾಡಿರಿ, ಇಲ್ಲಾಯ್ತು. ಶಿವಾನಂದ ಪಾಟೀಲ್ ನಮ್ಮ ಮನುಷ್ಯ ಅದಾನೆ. ನಾವು ಒಕ್ಕಲಿಗರು ಒಂದಾಗಿ ಈ ಸಿದ್ದರಾಮಯ್ಯ ಅವ್ರನ್ನ ಲೋಕಸಭಾ ಎಲೆಕ್ಷನ್ ಮುಗಿದು 15 ದಿವಸ ನಾವು ಉಳಿಸ್ತೀವಿ. ಅದಕ್ಕೆ ನಿಮ್ಮ ಸಹಕಾರ ಇರಲಿ. ಸಿದ್ದರಾಮಯ್ಯ ಒಟ್ಟೆ ಯಾವ ಸಂದರ್ಭ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಇವರಿಬ್ಬರೂ ನಾವು ಮಾತಾಡಿದ್ವಿ. ನಂದು ಈಗಾಗಲೇ ಹೇಳಕತ್ತಾರಲ್ಲ ಅವ್ರು ಒಕ್ಕಲಿಗರ ಸಮಾಜನಾಗ ಏನು ಹೇಳ್ಯಾರ, ನಾವು ಒಬ್ಬ ಒಕ್ಕಲಿಗರ ಮುಖ್ಯಮಂತ್ರಿ ಆಗೋಗ್ಬೇಕು ಅಂದ್ರೆ ಸಿದ್ದರಾಮಯ್ಯನವ್ರನ್ನ ಇಳಿಸುವಂಥದ್ದು ಎಲ್ಲ ಅವ್ರ ಅಜೆಂಡಾ ತಯಾರಾಗಿದೆ. ನಾನು ರಾಜ್ಯದ ಹಾಲ ಮತ್ತು ಸಮುದಾಯದವರಿಗೆ ವಿನಂತಿ ಮಾಡ್ಬೋದೇನೆಂದರೆ, ನಿಮ್ಮ ಸಿದ್ದರಾಮಯ್ಯ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗಿ ಮುಂದುವರಿಬೇಕಾದ್ರೆ DK ಶಿವಕುಮಾರ್ ಚೇಲಾಗಳು ಎಲ್ಲೆಲ್ಲಿ ಇರ್ತಾರ ಅವ್ರನ್ನೆಲ್ಲ ಸೋಲಿಸಿದ್ರೆ ಮಾತ್ರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಈಗಾಗಲೇ ಕಾಂಗ್ರೆಸ್ಸು ಒಡೆದ ಮನೆಯಾಗಿದೆ. ಅಲ್ಲಿ ಅವ್ರು ಹೇಳ್ತಾರೆ 50 ಮಂದಿ MLAಗಳು ಎಲ್ಲ ಈಗಾಗಲೇ ಏಕನಾಥ ಸಿಂಧೆ, ಅಲ್ಲಿಂದ ಯಾರು ಅವ್ರು ಶರದ್ ಇವರು ಇರ್ತಾರಲ್ರಿ ಅಜಿತ್ ಪವಾರ್, ಇಬ್ಬರು ಭೀ ನಾಮಕರಣ ನಾವು ಮಾಡೀವಿ, ತೊಟ್ಲಾಗ ಹಾಕೀವಿ. ಅವರಿಬ್ಬರು ಹುಟ್ಟ್ಯಾರ, ನಾಮಕರಣ ಆಗೈತಿ. ಈ ಲೋಕಸಭೆ ಎಲೆಕ್ಷನ್ ಪ್ರೌಢಾವಸ್ಥೆಗೆ ಬರ್ತಾರೆ, ಸರ್ಕಾರ ಬೀಳ್ತದೆ. 100%. ಅವ್ರು DK ಶಿವಕುಮಾರ್ನೇ ವ್ಯವಸ್ಥಿತವಾಗಿ ಸಿದ್ದರಾಮಯ್ಯ ನಿಲ್ಲಿಸಲಿಕ್ಕೆ ಸುಮ್ಮನೆ ಮಾತಾಡ್ತಾರೆ ಅವರು. ಸಿದ್ದರಾಮಯ್ಯ ಅವರು ಹೇಳ್ತಾರೆ, ಮೈಸೂರು ಮತ್ತು ಚಾಮರಾಜನಗರನಾಗ ನೀವು 60,000 ಲೀಡ್ ಕೊಡದೇ ಇದ್ದರೆ 2 ಲೋಕಸಭಾ ಗೆಲ್ದಿದ್ರೆ ನನ್ನ ಕುರ್ಚಿ ಹೋಗ್ತದಂತ ಸಿದ್ದರಾಮಯ್ಯ ಹೇಳ್ತಾರೆ. DK ಶಿವಕುಮಾರ್ ಹೇಳ್ತಾರೆ, ನೀವು ನನ್ನ ಪರವಾಗಿರುವ ಮಂಡ್ಯದು ನನ್ನ ತಮ್ಮ ನನ್ನ DK ಸುರೇಶನ ನೀವು ಸೋಲಿಸಿಬಿಟ್ರೆ ಒಕ್ಕಲಿಗ ಜನಾಂಗಕ್ಕೆ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಆಗ್ತದೆ. ಅಂದ್ರೆ DK ಶಿವಕುಮಾರ್ ಸಿದ್ದರಾಮಯ್ಯ ಅವರು ಹಳ್ಳಿ ಮೇಲೆ ಮೈಸೂರು, ಹಳೆ ಮೈಸೂರು ಭಾಗನ ಬಿಟ್ಟರೆ ಅವರಿಗೆ ಭಯ ಇರೋದು ತಮ್ಮನ್ನ ಹೆಂಗೆ ಆರಿಸ್ತಿರ್ಬೇಕು. DK ಶಿವಕುಮಾರ್ ಅವ್ರಿಗೆ ಮೈಸೂರು ಚಾಮರಾಜನಗರದಲ್ಲಿ BJP ಬಂದ್ರೆ ನನಗೈತಿ ಅನ್ನತ್ತೆ ಸಿದ್ದರಾಮಯ್ಯ. ನಾನು ಮತ್ತೆ ನನ್ನ ಮನೆಗೆ ವಾಪಸ್ ಬಂದಿದ್ದೇನೆ. ನನಗೆ ತುಂಬಾ ಖುಷಿಯಾಗಿದೆ. ಹಿಂದೆ BJPಗೆ ಹೋಗಿ ತಪ್ಪು ಮಾಡಿದ್ದೇನೆ, ಅಲ್ಲಿ ಉಸಿರುಗಟ್ಟಿಸುವಂತಾಗಿತ್ತು ಎಂದು ಮಾಜಿ ಸಚಿವ ಮಾಲಿಕಯ್ಯ ಗುತ್ತೇದಾರ್ ಹೇಳಿದರು.
ಕಲಬುರಗಿಯಲ್ಲಿ ಇಂದು ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಭೇಟಿ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅಫ್ಜಲ್ಪುರದಿಂದ 6 ಬಾರಿ ಶಾಸಕನಾಗಿದ್ರು 4 ಬಾರಿ ಕಾಂಗ್ರೆಸ್ನಿಂದಲೇ ಆಗಿದ್ದೇನೆ. ನನ್ನ ಮನೆಗೆ ತುಂಬಾ ಸಂತೋಷದಿಂದ ನನಗೆ ಬರಮಾಡಿಕೊಂಡಿದ್ದಾರೆ. ನನ್ನ ಹಾಗೂ MY ಪಾಟೀಲ್ ನಡುವಿನ ಸಂಬಂಧ ಚೆನ್ನಾಗಿದೆ. ನಾನೇನು ಟಿಕೆಟ್ ಕೇಳಿ ಬೇಡಿಕೆ ಇಟ್ಟು ಮತ್ತೆ ವಾಪಸ್ ಬಂದಿಲ್ಲ. ಬಿಜೆಪಿಯಲ್ಲಿ ಕುಟುಂಬ ಒಡೆಯುವ ಕೆಲಸ ನಡೆದಿದೆ. ನನ್ನ ಕುಟುಂಬ ಒಡೆದು ಹಾಕಿ ಒಬ್ಬರನ್ನೊಬ್ಬರನ್ನು ಎತ್ತಿ ಕಟ್ಟುವ ಕೆಲಸ ಮಾಡುತ್ತಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು, ಕಾರ್ಯಕರ್ತರು ಇದ್ದರು. ಮತ್ತು ಪಕ್ಷದ ಎಲ್ಲ ಹಿತೈಷಿಗಳೇ, ಇವತ್ತು ಭಾಳ ಸಂತೋಷವಾಗ್ತಾ ಇದೆ. ಮತ್ತೆ ನಾನು ನನ್ನ ಮನೆಗೆ ವಾಪಸ್ ಬಂದಿದ್ದೇನೆ. 2018ರಲ್ಲಿ ಕಾರಣಾಂತರದಿಂದ ಪಕ್ಷಕ್ಕೆ ರಾಜೀನಾಮೆ, MLA ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಭಾರತೀಯ ಜನತಾ ಪಾರ್ಟಿ ಸೇರಿದೆ. ಸುಮಾರು 6 ವರ್ಷ ಅಲ್ಲಿ ಯಾವ ರೀತಿ ನಾನು ಜೀವನ ಕಳೆದಿದ್ದೇನೆ ನನಗೆ ಗೊತ್ತು. ಉಸಿರುಗಟ್ಟುವಂಥ ವಾತಾವರಣ ಇತ್ತು. ಆದರೂ ಒಂದು ಸಂದರ್ಭ, ಒಂದು ಪಕ್ಷಕ್ಕೆ ಹೋದ ಮೇಲೆ ಆ ಪಕ್ಷದ ಒಂದು ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಮಾಡಿದರೂ ಕೂಡ ಅಲ್ಲಿ ನಮಗೆ ಬೆಲೆ ಸಿಕ್ಕಿಲ್ಲ. ಆದರೂ ಸ್ವಾಭಿಮಾನದ ಮನುಷ್ಯ ಇರೋದರಿಂದ ನಾವು ಭಾಳಷ್ಟು ತಾಳ್ಮೆಯಿಂದ ಯಾವ ಒಂದು ಪಕ್ಷದಲ್ಲಿದ್ದಾಗ ಆ ಪಕ್ಷಕ್ಕೆ ನಿಷ್ಠೆಯಿಂದ ನಾವು ಕೆಲಸ ಮಾಡಿದ್ದೇವೆ. 1985ರಲ್ಲಿ ಮೊದಲನೇ ಬಾರಿ ನಾನು MLA ಆಗಬೇಕಾದ್ರೆ ಸನ್ಮಾನ್ಯ ಶ್ರೀ MY ಪಾಟೀಲ್ ನಾವು ಅದೇ ಕಾಂಗ್ರೆಸ್ ಪಕ್ಷದಲ್ಲಿದ್ದೆವು. ಅವ್ರದ್ದು ಆಶೀರ್ವಾದದಿಂದ ನಮ್ಮ ಪ್ರಥಮ ಬಾರಿಗೆ 85ರಲ್ಲಿ MLA ಆಗಿದ್ದೇನೆ. ಮುಂದೆ 89ರಲ್ಲಿ ಅವರು ನಾವು ನೇರ ಸ್ಪರ್ಧೆ ಮಾಡ್ತಕ್ಕಂಥ ಒಂದು ವಾತಾವರಣ ಬಂತು. ಆಮೇಲೆ ನಂತರ ಅನೇಕ 6 ಬಾರಿ ನಾನು ಅಫ್ಜಲ್ಪುರ ಮತಕ್ಷೇತ್ರದಿಂದ ಶಾಸಕನಾದರೂ ಕೂಡ ಅದರಲ್ಲಿ 4 ಬಾರಿ ಕಾಂಗ್ರೆಸ್ ಪಕ್ಷದ ಶಾಸಕನಾಗಿದ್ದೇನೆ. 2 ಬಾರಿ ನಾವು ಪಕ್ಷೇತರ ಇದ್ದಂಗೆ, ಅದು ಕರ್ನಾಟಕ ಕಾಂಗ್ರೆಸ್ ಪಾರ್ಟಿ ಮತ್ತು ಜನತಾದಳ ಟ್ರ್ಯಾಕ್ಟರ್ ಚಿಹ್ನೆ ಮೇಲೆ ದೇವೇಗೌಡ ಪಾರ್ಟಿಯಿಂದ ಆರಿಸಿ ಬಂದಿದ್ದೆ. MY ಪಾಟೀಲು ನಾವು ಇವತ್ತು ಒಂದಾಗಿ ಒಂದು ಪಕ್ಷದ ವೇದಿಕೆ ಮೇಲೆ ಸಂತೋಷದಿಂದ ಈ ಪಕ್ಷದಲ್ಲಿ ನಮ್ಮನ್ನು ಅವ್ರು ಬರಮಾಡ್ಕೊಳ್ತಾ ಇದ್ದಾರೆ, ನಾವು ಪ್ರೀತಿಯಿಂದ ಕಾಣ್ತಾ ಇದ್ದೀವಿ. ಅಂದರೆ ಇದು ಕರ್ನಾಟಕ ಇತಿಹಾಸದಲ್ಲಿ ಯಾವ ಕ್ಷೇತ್ರದಲ್ಲಿ ಈ ರೀತಿಯ ಸಂಬಂಧ ಸಿಗಲ್ಲ. ನೀವು ಅವರು ಶಾಸಕರಿರ್ಬೋದು, ನಾವು ಶಾಸಕರಿರ್ಬೋದು, ಆಡಳಿತ ಮಟ್ಟದಲ್ಲಿ ಏನಾದರೂ ಅವ್ರದ್ದು ಫೈಟ್ ನಡೀತಿತ್ತು. ನಾನು ಕೆಲಸ ಮಾಡದೇ ಇದ್ದಾಗ ಅವ್ರು ಚಾಟಿ ಏಟು ಬಿಡ್ತಿದ್ರು, ಅವ್ರ ಕೆಲಸ ಮಾಡದೇ ಇದ್ದಾಗ ನಾನು ಚಾಟಿ ಏಟು ಬಿಡ್ತಾಯಿದ್ದೆ. ಆದರೆ ವೈಯಕ್ತಿಕ ಸಂಬಂಧಗಳು ನಮ್ಮ ಭಾಳ ಆತ್ಮೀಯವಾಗಿದ್ದು. ಮತ್ತು ಇಲ್ಲಿ ಕೂಡ ನಾನು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಬಂದಿದ್ದರೆ ಅಂದರೂ ಯಾವುದೇ ಕಂಡೀಷನ್ ಮಾಡಿ MY ಪಾಟೀಲ್ ಸರಿಸಿ ನನಗೆ MLA ಟಿಕೆಟ್ ಕೊಡಬೇಕಂತ ಕಂಡೀಷನ್ ಮಾಡಿಲ್ಲ. ಇವತ್ತು ನನ್ನ ಒಂದು ಉದ್ದೇಶ MY ಪಾಟೀಲರು, ನಾವು ನಮ್ಮ ಎಲ್ಲ ಪಕ್ಷದ ವೇದಿಕೆ ಮೇಲೆ ಇರ್ತಕ್ಕಂಥ ಮುಖಂಡರು ಏನು ಕರ್ನಾಟಕ ರಾಜ್ಯದ ಈ ಒಂದು ಲೋಕಸಭಾ ಚುನಾವಣೆ ಒಂದು ಐತಿಹಾಸಿಕ ಚುನಾವಣೆ ಆಗಬೇಕಾಗಿತ್ತು. ಏನು ಎಲ್ಲಿ ನೋಡೋದಲ್ಲಿ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿ ಏನು ಅಬ್ಕೆ ಬಾರ್ 400 ಪಾರ್ ಅನ್ನೋಂಥ ಘೋಷಣೆಯನ್ನು ಮಾಡ್ತಾಯಿದ್ದಾರೆ. ಆ ಕಾಲ ಈಗಿಲ್ಲ, ಭಾಳ ಬದಲಾವಣೆ ಆಗಿದೆ. ಅಬ್ಕೆ ಬಾರ್ 400 ಅಲ್ಲ 200 ಪಾರ್ ಆಗೋದನ್ನು ಕೂಡ ಭಾಳ ಕಷ್ಟ ಇದೆ. ಇಂಥ ಒಂದು ವಾತಾವರಣದಲ್ಲಿ ಇವತ್ತು ನೋಡಿ, ನಮ್ಮ ಕುಟುಂಬ ಹೊಡೆದ್ರ ಬಗ್ಗೆ ನಮ್ಮ ಜಗದೇವರು ಹೇಳಿದರು. ನಮ್ಮ ಮನೆಯ ಹೊಡಿತಕ್ಕಂಥ ಕೆಲಸಗಳು ನಂದು ಒಂದೇ ಅಲ್ಲ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಅನೇಕ ಈಗಿನ ಹಿಂದಿನ ವಿಧಾನಸಭೆ ಚುನಾವಣೆಗಳನ್ನು ನೀವು ನೋಡಿದಾಗ ಅಣ್ಣತಮ್ಮರಲ್ಲೇ ಜಗಳ, ಅತ್ತಿ ಸೊಸೆಯಲ್ಲೇ ಜಗಳ, ನಾನಾ ರೀತಿಯ ಗೊಂದಲದಲ್ಲಿ ಟಿಕೆಟ್ ಒಬ್ಬರಿಗೆ ಕೊಟ್ಟರೆ ಅವ್ರಿಗೆ ಎದುರೇ ಒಬ್ರಿಗೆ ಎತ್ತಿ ಕಟ್ಟತಕ್ಕಂಥ ಒಂದು ಕುಟುಂಬ ಉಳಿತಕ್ಕಂಥ ಕೀಳುಮಟ್ಟ ರಾಜಕಾರಣ ಕರ್ನಾಟಕ ರಾಜ್ಯದಲ್ಲಿ ನಡೆದಿದೆ. ಇವೆಲ್ಲ ನನ್ನ ಮನಸ್ಸಿಗೆ ಭಾಳ ಬೇಜಾರಿತ್ತು. ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಒಂದು ಸಂಬಂಧ ಭಾಳ ಆತ್ಮೀಯ ಸಂಬಂಧ, ಒಂದು ಕುಟುಂಬ ಸಂಬಂಧ ಇದ್ದಂಗೆ. ನಮ್ಮ ತಂದೆಯವರು ಅವರು ಯಾವತ್ತೂ ಅಣ್ಣತಮ್ಮರಿದ್ದಂಗಿದ್ದರು. ಆದರೆ ರಾಜಕೀಯದಲ್ಲಿ ಸ್ವಲ್ಪ ನಾವು ಕೂಡ 6 ಬಾರಿ ಶಾಸಕರಾದವು, ಸ್ಥಾನಮಾನ ಸಿಗದೇ ಇದ್ದಂಥ ಸಂದರ್ಭದಲ್ಲಿ ನಾನು ಮುನ್ಸ್ಕೊಂಡು ಹೋಗಿದ್ದೆ. ಆದರೂ ಇವತ್ತು ಕಾಲ ಕೂಡಿ ಬಂದಿದೆ. ಅವರ ಜೊತೆಗೆ ಸಮಾಲೋಚನೆಯನ್ನು ಮಾಡಿ ಇವತ್ತು ಅವರು AICC ಅಧ್ಯಕ್ಷರಾಗಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಕಲಬುರಗಿ ಜಿಲ್ಲೆಯ ಒಬ್ಬ ಧೀಮಂತ ನಾಯಕ, ರಾಜ್ಯದ ಧೀಮಂತ ನಾಯಕ ಅಷ್ಟೇ ಅಲ್ಲ, ಇವತ್ತು ಭಾರತದ ಒಂದು ಧೀಮಂತ ನಾಯಕನಾಗಿ AICC ಅಧ್ಯಕ್ಷರಾಗಿದ್ದಾರೆ. ಇವತ್ತು ನಮ್ಮ ಕಲಬುರಗಿ ಜಿಲ್ಲೆ ಪ್ರತಿಯೊಬ್ಬರು ನಮ್ಮದೆಲ್ಲರ ಜವಾಬ್ದಾರಿ ಇದೆ. ಈ ಬಾರಿ ಈ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಆತ್ಮೀಯರಂತ ರಾಧಾಕೃಷ್ಣವರು ನನ್ನ ಸಂಬಂಧ ಭಾಳ ಆತ್ಮೀಯದು. ನಾನು ಮೊದಲು MLA ಆದಾಗ 1985ನೇ MLA ಆದಾಗ ವಿಧಾನಸಭೆ ಅಸೆಂಬ್ಲಿ ಮುಗಿದ ಮೇಲೆ ರಾಧಾಕೃಷ್ಣವರು, ನಾವು ಮತ್ತು G. ಪರಮೇಶ್ವರು ಅವ್ರ ಕನಿಷ್ಕ ಗ್ಯಾಸ್ ಏಜೆನ್ಸಿಗೆ ಶಾಪ್ನಲ್ಲಿ ಕೂಡ್ತಾಯಿದ್ದೇವೆ. ನಮ್ಮ ಕಾಲ ಕಳೀತಾ ಇದ್ದೇವೆ. 85, 89 ನಾವೆಲ್ಲ ಕೂಡಿ ಒಡನಾಟ ಆಗಿ ಬಂದಿದ್ದೇವೆ. ಭಾಳ ಆತ್ಮೀಯ ನಮ್ಮ ರಾಧಾಕೃಷ್ಣರಿಂದ ಈ ಚುನಾವಣೆಯಲ್ಲಿ ಅವರಿಗೆ ಹೆಚ್ಚಿನ ಒಂದು ಭಾರೀ ಬಹುಮತದಿಂದ
ಆರಿಸಿ ತರಬೇಕು ಅನ್ನೋಂಥ ಒಂದು ಪಣ ತೊಟ್ಟು ಕಾಂಗ್ರೆಸ್ ಪಕ್ಷದಲ್ಲಿ ಬಂದಿದ್ದೀವಿ. ಇವತ್ತು ನೀವು ಎಲ್ಲರೂ ಕೊಡ್ತು ಈಗಾಗಲೇ ಎಮ್ ಪಾಟೀಲ್ ಹೇಳಿದ್ದಾರೆ, ನಮ್ಮ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡ್ತಕ್ಕಂಥ ಸಂದರ್ಭ ಹೇಳಿದ್ದಾರೆ, ನೀವೇನು ಬೇರೆ ಅಲ್ಲ, ನಮ್ಮ ಕಾರ್ಯಕರ್ತರೇನು ಬೇರೆ ಅಲ್ಲ, ನೀವು ನಮ್ಮ ಕುಟುಂಬ ಸದಸ್ಯರು ಅಂತ ರೀತಿಯಲ್ಲಿ ಭಾಳ ತೂಕವಾದ ಮಾತನ್ನು ಅವ್ರು ಆಡಿದ್ದಾರೆ. ಹೀಗಾಗಿ ಯಾರೂ ನಮ್ಮ ಕಾರ್ಯಕರ್ತರಲ್ಲಿ, ನಿಮ್ಮ ಕಾರ್ಯಕರ್ತರಲ್ಲಿ, ನಮ್ಮ ಕಾರ್ಯಕರ್ತರಲ್ಲಿ ಯಾರಲ್ಲಿ ಸಂಕೋಚ ಬೇಡ. ನಾವೆಲ್ಲ ಒಂದೇ ಕುಟುಂಬದ ಸದಸ್ಯರು ಅಂತ ರೀತಿಯಲ್ಲಿ ಈ ಪಕ್ಷದಲ್ಲಿ ನಾವೆಲ್ಲ ಸಕ್ರಿಯವಾಗಿ ಕೆಲಸ ಮಾಡೋಣ. AC ಅಧ್ಯಕ್ಷರ ಕೈ ಬಲಿಪಡಿಸೋಣ. ರಾಜ್ಯದ ಮುಖ್ಯಮಂತ್ರಿ ಅಂತ ಶ್ರೀಮಾನ್ ಸಿದ್ದರಾಮಯ್ಯನವರು ಮತ್ತು ನಮ್ಮ KPC ಅಧ್ಯಕ್ಷರಂತ ಶ್ರೀಮಾನ್ DK ಶಿವಕುಮಾರ್ ಅವರ ಕೈ ಬಲಿ ಪಡಿಸೋದ್ರ ಮುಖಾಂತರ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಂತ ಶ್ರೀಮಾನ್ ಪ್ರಿಯಾಂಕ್ ಖರ್ಗೆ ಈ ಜಿಲ್ಲೆಯ ಒಂದು ಉಸ್ತುವಾರಿ ಸಚಿವರಾಗಿ ಈ ಚುನಾವಣೆ ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಇದೊಂದು ಪ್ರತಿಷ್ಠೆ ಚುನಾವಣೆ. ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರ ಸುಪುತ್ರ ಅಂತ ಪ್ರಿಯಾಂಕ್ ಖರ್ಗೆ ಅವ್ರ ಮೇಲೆ ಇರೋದ್ರಿಂದ ನಾವೆಲ್ಲರೂ ಭಾಳ ಒಂದು ದಿನವೂ ಕೂಡ ನಾವು ವೆಸ್ಟ್ ಮಾಡದೆ ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಹೋಗಿ ನಮ್ಮ ಕಾರ್ಯಕರ್ತರನ್ನು ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಕಡೆಗೆ ಸೆಳ್ಕೊಂಬರ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಭಾರತೀಯ ಜನತಾ ಪಾರ್ಟಿದು ಏನೇನು ಲೋಪ ದೋಷಗಳಿವೆ, ಯಾವ್ಯಾವ ಕಾರಣದ ರಾಜ್ಯದಲ್ಲಿ ಯಾವ ರೀತಿ ಹಿಂದೆ ಆಡಳಿತ ಮಾಡಿದ್ದಾರೆ, ಯಾವ ರೀತಿ ಕರಪ್ಷನ್ಗಳಾದವು ಮತ್ತು ಯಾವ ರೀತಿ ಕುಟುಂಬ ಒಂದು ಸೆಕ್ಯುಲರಿಸಮ್ ಪಾರ್ಟಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ಕಮ್ಯುನಲ್ ಪಾರ್ಟಿಯಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಏನು ಇವತ್ತು ಘಟನೆಗಳಾಗಿವೆ, ಅದರಿಂದ ಅಲ್ಲಿ ಇಲ್ಲಿ ಇವತ್ತು ಏನು ಅನಾಹುತಗಳಾಗ್ತಾಯಿದೆ, ಮನಸ್ಸಲ್ಲಿ ಪರಿವರ್ತನೆ ಆಗ್ತಕ್ಕಂಥ ಗೊಂದಲ ಆಗ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡ್ತಾಯಿದ್ದಾರೆ. ಇದನ್ನೆಲ್ಲ ನಾವು ತಿಳಿಸಿ ನಮ್ಮ ಭಾರತ ಒಂದು ಸರ್ವಧರ್ಮದ ರಾಷ್ಟ್ರ, ಪ್ರತಿಯೊಂದು ಜಾತಿಯ ಜನಾಂಗ ದೇಶ ಮಾಲಿಕಯ್ಯ ಗುತ್ತೇದಾರ್ ಸೇರಿದಂತೆ ಹಲವರು ಪಕ್ಷ ಬಿಟ್ಟಿರುವುದು ಚುನಾವಣೆ ಮೇಲೆ ಯಾವುದೇ ರೀತಿ ಪರಿಣಾಮ ಬೀರುವುದಿಲ್ಲ. ಕಲಬುರಗಿಯ ಮತದಾರರು ಬಿಜೆಪಿ ಜೊತೆಗೆ ಇದ್ದಾರೆ ಎಂದು ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಹೇಳಿದರು. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ ಬಾರಿ ಪ್ರಚಾರ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ ಮಾತು ನಿಜವಾಗಿದೆ. ಈಗ ನಿಮ್ಮ ಜೊತೆಗಿದ್ದವರು ಮುಂದೆ 5 ವರ್ಷದ ನಂತರ ಇರುವುದು ಕಷ್ಟ ಅಂತ ಮೋದಿ ಆಗಲೇ ಹೇಳಿದ್ರು. ಮೋದಿ ಅವರ ಮಾತು ನಿಜವಾಗಿದೆ. ಮಾಲಿಕಯ್ಯ ಪಕ್ಷ ಬಿಟ್ಟಿರುವುದರಿಂದ ನನಗೇನು ಆತಂಕ ಇಲ್ಲ. ಬಿಜೆಪಿ ಕಾರ್ಯಕರ್ತರು ಮತದಾರರು ನಮ್ಮ ಜೊತೆಗಿದ್ದಾರೆ. ಕುರುಬ ಕೋಲಿ ಸಮಾಜ ಎಸ್ಟಿಗೆ ಸೇರಿಸುವ ವಿಚಾರವಾಗಿ ಮಾತನಾಡಬೇಕಾದ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಈ ಬಗ್ಗೆ ಮಾತನಾಡಿಲ್ಲ. ರಾಜ್ಯಸಭೆಯಲ್ಲಿ ಈ ವಿಚಾರದ ಬಗ್ಗೆ ಚರ್ಚೆಗೆ ಬಂದಾಗ ಮಲ್ಲಿಕಾರ್ಜುನ ಖರ್ಗೆ ಸದನದಿಂದ ಹೊರ ಹೋಗಿದ್ದರು. ನಮ್ಮ ಜಗ್ಗೇಶ್ ಅವರು ಈ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿದ್ದಾರೆ. ಕೋಲಿ ಸಮಾಜದ ಮತ ಪಡೆದು ನಿರಂತರವಾಗಿ ಆಯ್ಕೆ ಆಗಿ ಅವರಿಗೆ ಮಲ್ಲಿಕಾರ್ಜುನ ಖರ್ಗೆ ಅನ್ಯಾಯ ಮಾಡಿದ್ದಾರೆ ಎಂದರು. ಬಾಬುರಾವ್ ಚಿಂಚನಸೂರವ್ರದ್ದು, ಮಾಲಿಕ ಗುತ್ತೇದಾರ್ ಅವ್ರದ್ದು, ವಿಶ್ವನಾಥ್ ಪಾಟೀಲ್ ಹೆಬ್ಬಾಳವ್ರು 4 ಜನ ನಮ್ಮ ಜೊತೆ ಇದ್ರು, 4 ಜನ ಕಾಂಗ್ರೆಸ್ ಹೋಗಿದ್ದಾರೆ. ಇದು ರಾಜಕೀಯ. ನಮಗೆ ನರೇಂದ್ರ ಮೋದಿಜಿಯವರು 5 ವರ್ಷ ಹಿಂದೆ ಹೇಳಿದರು ಪಾರ್ಲಿಮೆಂಟ್ದಾಗ, ನಿಮ್ಮ ಜೊತೆ ಯಾರ್ಯಾರಿದ್ರು ಈ ಸಲ ಮುಂದಿರಲ್ಲ. ಅವ್ರ ಆಸೆ ಆಕಾಂಕ್ಷೆಗಳು ಭಾಳ ಇರ್ತಾವೆ, ನಿಮಗೆ ಪೂರ್ತಿ ಮಾಡಲಿಕ್ಕಾಗಲ್ಲ. ಆದರೂ ಅವ್ರಿಗೆ ಬಿಡಬೇಡ್ರಿ, ಅವ್ರಿಗೆ ಭಾಳ ಸಹನೆಯಿಂದ ಅವರಿಗೆ ಮರ್ಯಾದೆ ಕೊಟ್ಟು ಮಾತಾಡ್ರಿ ಅಂತೇಳಿ ನಮಗೆ 5 ವರ್ಷ ಹಿಂದೆ ನರೇಂದ್ರ ಮೋದಿ ಇಂಡಿಕೇಶನ್ ಕೊಟ್ಟಿದ್ರು. ಇದು ನನಗೆ ಸತ್ಯ ಅನ್ನಿಸ್ತದೆ. ಇವತ್ತು ನನಗೆ ಅವ್ರು ನಮ್ಮ ಹಿರಿಯರ ಅವರು ಯಾವ ಕಾರಣಕ್ಕೆ ಅಲ್ಲಿ ಹೋಗ್ಯಾರ ಅದ್ರ ಬಗ್ಗೆ ನಾನು ಜಾಸ್ತಿ ಕ್ರಿಟಿಸೈಸ್ ಮಾಡಲ್ಲ. ಇವತ್ತು ನಮ್ಮ ಜೊತೆ ವೋಟ್ರಸ್ ಧೈರ್ಯದಿಂದ ನಾವು ಎಲೆಕ್ಷನ್ ಗೆದ್ದಿಲಿಕ್ಕತ್ತೀವಿ. ಈಗ ಮಲ್ಲಿಕರು ನಿಮ್ಗೆ ಏನಾದ್ರು ಎಫೆಕ್ಟ್ ಆಗುತ್ತಾ ಇದೆಲ್ಲ? ನೋಡ್ರಿ, ಯಾವುದೇ ಪ್ಲಸ್ನೂ ಆಗ್ತದೆ ಮೈನಸ್ನೂ ಆಗ್ತದೆ. ರಾಜಕೀಯದಾಗ ನಾ ಹೋದ್ರೆ ಪೂರಾ BJP ಖಾಲಿ ಆಗಲ್ಲ, ನಾ ಹೋದ್ರೂ ಕೂಡ BJPಗೆ ಎಫೆಕ್ಟ್ ಆಗಲ್ಲ. ಅವ್ರು ಹೇಳ್ತಾರೆ ಸರ್, ಅವ್ರಿಗೆ ಸ್ಟಂಟ್ ಆಡಿದಾಗೂ ನಿಮ್ಮ ಪರವಾಗಿ ಪ್ರಚಾರ ಮಾಡಿದ್ರು, ಆದರೆ ಎಲ್ಲ ಎಲೆಕ್ಷನ್ದಾಗ ನೀವೇ ಅವ್ರಿಗೆ ಕೈ ಕೊಟ್ಟರಿ ಅಂತ. ನೋಡ್ರಿ, ಅವ್ರ ಬಗ್ಗೆ ನಾನು ಜಾಸ್ತಿ ಮಾತಾಡ ಐ ನಾಟ್ ಕಮೆಂಟ್ ಆನ್ ದಿಸ್. ಅದ್ರ ಬಗ್ಗೆ ನಾ ಮಾತಾಡಲ್ಲ. ಅವ್ರು ದೊಡ್ಡವರು ಅವ್ರ ಬಗ್ಗೆ ನಾ ಮಾತಾಡೋದು, ಯಾರು ಮರ್ಯಾದೆ ನಾನು ತೆಗಿಲಿಕ್ಕೆ ಹೋಗಲ್ಲ. ನಾ ಮಾತಾಡಲ್ಲ. ಅವ್ರ ಗೌರವದ ಅವ್ರು ಅನ್ಸೋ ಸ್ಟಂಟ್ ಅವರು ನನ್ನ ಸ್ವಲ್ಪ ಭಾಳ ಮಾಡ್ಯಾರ. ಅದ್ರ ಬಗ್ಗೆ ನಾನು ಏನು ಕಮೆಂಟ್ ಹೋಗಿಲ್ಲ. ಯಾರು ಹೋಗಿಲ್ಲ. ನಾನು ಪ್ರತಿ ಸಲ 1,000 ಸಲ ಹೇಳಿ ಇವತ್ತು ನಮ್ಮ ಎಲೆಕ್ಷನ್ದಾಗ ನಮ್ಮ ಪಾರ್ಟಿ ಪ್ರೋಟೋಕಾಲ್ ಇರ್ತದೆ. ಭಾರತೀಯ ಜನತಾ ಪಾರ್ಟಿ ಪ್ರೋಟೋಕಾಲ್ ಇರ್ತದೆ. ಯಾವುದೇ ಒಂದು ಪ್ರೋಗ್ರಾಮ್ ಹಾಕಿದ ಮ್ಯಾಗ ಆ ಪ್ರೋಗ್ರಾಮ್ ನಮಗೆ ಹಾಕಿದ್ರೆ ಆ ಪ್ರೋಗ್ರಾಮ್ ಪ್ರಕಾರ ನಾವು ಕ್ಷೇತ್ರ ಅವರು ಹೋಗ್ತೀವಿ. ನಾವು ನನಗೆ ರಾಜ್ಕುಮಾರ್ ಪಾಟೀಲ್ ತೇಲ್ಪುರವರು ಅಲ್ಲಿ ಕರೆದಿದ್ರು, ಯಡಿಯೂರಪ್ಪ ಅವರು ವಿಜೇಂದ್ರ ಕಾನ್ಸ್ಟಿಟ್ಯೂನ್ಸಿ ಕರೆಸಿದ್ರು, ಹಾವೇರಿಗೆ ಕರೆಸಿದ್ರು. ಅಲ್ಲೆಲ್ಲ ಹೋಗಿ ಬಂದೇನೆ. ಇಲ್ಲಿ 1-2 ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿನಿ. ಇಲ್ಲಿ
ನನಗೆ ಪ್ರೋಗ್ರಾಮ್ ಹಾಕಿರಲಿಲ್ಲ. ಆದರೂ ಕೂಡ ನಾವು ನಮ್ಮ ನರೇಂದ್ರ ಮೋದಿಯವ್ರ ಪ್ರೋಗ್ರಾಮ್ದಾಗ ದೊಡ್ಡ ಪ್ರೋಗ್ರಾಮ್ದಾಗ ಶಾಮೀಲಾಗೇನೆ. ಅದು ಸುಮ್ಮನೆ ಇದು ಏನಂದ್ರೆ ಈ ಎಲೆಕ್ಷನ್ ಆದಮೇಲೆ ಅವ್ರು ಹೇಳೋದು ಸಹಜ ಇರ್ತದೆ. ಅದ್ರ ಬಗ್ಗೆ ನಾನು ಜಾಸ್ತಿ ಲಾಸ್ಟ್ ಟೈಮ್ ಖರ್ಗೆ ಕುಟುಂಬದ ವಿರುದ್ಧ ಎಲ್ಲರೂ ನೆಹಾಳ ಪ್ರಕರಣ ಅತ್ಯಂತ ಕೆಟ್ಟ ಪ್ರಕರಣವಾಗಿದೆ. ರಾಜ್ಯದಲ್ಲಿ ಉತ್ತರ ಪ್ರದೇಶದ ಮಾದರಿಯಲ್ಲಿ ಕಾನೂನು ಜಾರಿಗೆ ತರಬೇಕು. ನೆಹಾಳ ಕೊಲೆಯ ನಂತರ ಇನ್ನೊಂದು ಈ ರೀತಿಯ ಘಟನೆ ರಾಜ್ಯದಲ್ಲಿ ನಡೆಯಬಾರದು ಎಂದು ಭಾಷಣಕಾರ ಚಕ್ರವರ್ತಿ ಸೂಲಿಬೆಲೆ ಹೇಳಿದರು. ನೆಹಾಳ ಮನೆಗೆ ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಪ್ರಕರಣ ಗಂಭೀರವಾಗಿದೆ. ಚಾಕು ಇರಿದು ಹತ್ಯೆ ಮಾಡಲಾಗಿದೆ. ಲವ್ ಜಿಹಾದ್ ಪ್ರಕರಣದಿಂದ ಪೋಷಕರಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಆದರೆ ರಾಜ್ಯದ ಸಿಎಂ ಗೃಹ ಸಚಿವರು ಬೇಜವಾಬ್ದಾರಿ ಹೇಳಿಕೆ ನೀಡುತ್ತಿದ್ದಾರೆ. ಇದರಿಂದ ದುಷ್ಕರ್ಮಿಗಳು ಪ್ರೇರಣೆ ಪಡೆಯುತ್ತಿದ್ದಾರೆ ಎಂದು ಆರೋಪಿಸಿದರು. ರಾಜ್ಯದಲ್ಲಿ ಈ ಹಿಂದೆಯೂ ಇಂತಹ ಘಟನೆಗಳು ನಡೆಯುತ್ತಿವೆ. ಆದ್ರೆ ಯಾವುದು ಲಾಜಿಕಲ್ ಅಂತ್ಯಕ್ಕೆ ಹೋಗಿಲ್ಲ. ಈ ಪ್ರಕರಣ ಹೋಗಬೇಕು. ಲವ್ ಜಿಹಾದ್ ಎಂದ್ರೆ ಏನು ಎಂಬುದು ಎಲ್ಲರಿಗೂ ಗೊತ್ತಾಗಬೇಕು ಎಂದರು. ಹತ್ಯೆ ವಿಡಿಯೋವನ್ನ ಇದೀಗ ಪೋಷಕರು ಜೀವನ ಪರ್ಯಂತ ನೋಡಬೇಕಿದೆ. ಇದು ದುರಂತಕಾರಿ ಸಂಗತಿಯಾಗಿದೆ. ಉತ್ತರ ಪ್ರದೇಶದಲ್ಲಿ ಹೆಣ್ಣು ಮಕ್ಕಳನ್ನು ಚುಡಾಯಿಸಿದ್ರೆ ಎನ್ಕೌಂಟರ್ ಮಾಡುವ ವಾತಾವರಣ ನಿರ್ಮಿಸಿದ್ದಾರೆ. ಕೆಲವರನ್ನು ಎನ್ಕೌಂಟರ್ ಮಾಡಿದ್ದಾರೆ. ಇದೀಗ ಅಲ್ಲಿ ಪರಿಪೂರ್ಣವಾಗಿ ಹೆಣ್ಣು ಮಕ್ಕಳು ಯಾವುದೇ ರೀತಿಯ ಅಂಜಿಕೆ ಇಲ್ಲದೆ ಬದುಕು ನಡೆಸುತ್ತಿದ್ದಾರೆ. ಅದೇ ಮಾದರಿಯಲ್ಲಿ ರಾಜ್ಯದಲ್ಲಿಯೂ ಕೂಡ ಆಗಬೇಕು ಎಂದು ಸೂಲಿಬೆಲೆ ಒತ್ತಾಯಿಸಿದರು. ನೇಹಾ ಪ್ರಕರಣ ಕರ್ನಾಟಕದ ಈ ಲವ್ ಜಿಹಾದ್ ಪ್ರಕರಣದಲ್ಲಿ ಅತ್ಯಂತ ಕೆಟ್ಟ ಪ್ರಕರಣವಾಗಿ ಕಂಡುಬಂದಿದೆ. ಬಹುಶಃ ಕರ್ನಾಟಕ ಮಾತ್ರ ಅಲ್ಲ, ನೀವು ನನ್ನನ್ನು ಕೇಳೋದಾದ್ರೆ ಇಡೀ ದೇಶದಲ್ಲಿ ಈ ತರದ ಪ್ರಕರಣ ಏನು ನಡೆದಿದೆಯೋ ಅದರಲ್ಲಿ ಅತ್ಯಂತ ಗಂಭೀರವಾದ ಪ್ರಕರಣಗಳಲ್ಲಿ ನೇಹಾ ಪ್ರಕರಣ ಕೂಡ ಒಂದು. ಅತ್ಯಂತ ಬ್ರೂಟಲ್ ಮರ್ಡರ್, ಅತ್ಯಂತ ಕೆಟ್ಟದಾಗಿ ಆಕೆಯನ್ನು ಪದೇ ಪದೇ ಚೂರಿಯಿಂದ ಇರಿದು ಕೊಂದಿದ್ದನ್ನು CCTVಯ ಆ ಫುಟೇಜಲ್ಲಿ ಏನು ನೋಡಿದ್ದೀವೋ ಪ್ರತಿಯೊಬ್ಬರೂ ಕೂಡ ಅದರಿಂದ ಗಾಬರಿಗೊಳಗಾಗಿದ್ದಾರೆ, ಆಘಾತಕ್ಕೊಳಗಾಗಿದ್ದಾರೆ. ನನಗನ್ಸೋದು ಈ ಲವ್ ಜಿಹಾದ್ನ ಪ್ರಕರಣ ದಿನೇ ದಿನೇ ಜಾಸ್ತಿ ಆಗ್ತಿದ್ದಂತೆ ತಂದೆ ತಾಯಂದ್ರಿಗೆ ತಮ್ಮ ಮಕ್ಕಳನ್ನು ಕಾಲೇಜಿಗೆ ಕಳಿಸ್ಬೇಕೋ ಬೇಡವೋ ಎನ್ನುವಂಥ ಹೆಣ್ಣು ಮಕ್ಕಳನ್ನು ವಿಶೇಷವಾಗಿ ಕಳಿಸ್ಬೇಕೋ ಬೇಡವೋ ಎನ್ನುವಂಥ ಈ ಥರದೊಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆಯಲ್ಲ, ಅದು ಬಹಳ ಕೆಟ್ಟದ್ದು. ಮತ್ತು ತಂದೆ ತಾಯಂದ್ರನ್ನು ನೋಡುವಾಗ ಭಾಳ ದುಃಖ ಅನಿಸುತ್ತೆ. ನನಗಂತೂ ಇದು ನೇರವಾಗಿ ಇವತ್ತಿನ ಸರ್ಕಾರ ಏನಿದೆ, ಸರ್ಕಾರದಲ್ಲಿ ಕೂತಿರುವಂಥವರು ಅವ್ರು ಕೊಡುವಂಥ ಬೇಜವಾಬ್ದಾರಿ ಹೇಳಿಕೆಗಳು, ಅವ್ರು ನಡ್ಕೊಳ್ತಾ ಇರುವಂಥ ರೀತಿ, ಅವು ಈ ಥರದ ಪ್ರಕರಣಗಳಿಗೆ ಹೆಚ್ಚು ಪ್ರೇರಣೆ ಕೊಡುತ್ತೆ ಅಂತ ನನಗನ್ಸುತ್ತೆ. ಆ ದೃಷ್ಟಿಯಿಂದ ಅವ್ರ ತಂದೆ ತಾಯಂದ್ರನ್ನ ಭೇಟಿ ಮಾಡುವಾಗ ವಿಶೇಷವಾಗಿ ಆ ತಾಯಿ ತನ್ನ ಮಗಳನ್ನು ಕಳ್ಕೊಂಡ ದುಃಖವನ್ನು ಹಂಚಿಕೊಳ್ಳುವಾಗ ಎಂಥವನಿಗೂ ಕೂಡ ದುಃಖ ಅನಿಸುತ್ತೆ. ನಾನು ಕರ್ನಾಟಕದ ಜನತೆಯಲ್ಲಿ ಕಳಕಳಿಯಿಂದ ಕೇಳ್ಕೊಳ್ಳೋದೇನು ಅಂತಂದರೆ, ಅನೇಕ ಪ್ರಕರಣಗಳನ್ನು ನಾವು ತುಂಬ ಹೋರಾಟ ಮಾಡುವ ಪ್ರಯತ್ನ ಪಟ್ಟರು ಅದು ಲಾಜಿಕಲ್ ಎಂಡಿಗೆ ಹೋಗುವಂಥದ್ದು ಕಾಣಲ್ಲ. ಈ ಬಾರಿ ಇದು ಲಾಜಿಕಲ್ ಎಂಡಿಗೆ ಹೋಗಬೇಕು. ಪ್ರತಿಯೊಬ್ಬರಿಗೂ ಕೂಡ ಈ ಲವ್ ಜಿಹಾದ್ ಅಂತಂದ್ರೆ ಏನು, ಮುಸಲ್ಮಾನ್ ಹುಡುಗರ ಪ್ರೇಮ ಪ್ರಕರಣ ಹೇಗಿರುತ್ತೆ ಅನ್ನೋದು ಅವ್ರಿಗೆ ಅರ್ಥ ಆಗಬೇಕು. ಅವ್ರದ್ದು ಹೆಂಗಿರುತ್ತೆ ಅಂತಂದ್ರೆ, ಮುಸಲ್ಮಾನ್ ಹುಡುಗರದ್ದು ನೀವು ಪ್ರೀತಿಸ್ತಾರೆ ಅಂತ ಹೇಳ್ತಾರೆ. ಯಾರೋ ನಾನು ಕೇಳಿದೆ, ಪ್ರೀತಿಸ್ತಾ ಇದ್ರು ಅವರಿಬ್ರು, ಅದಕ್ಕೋಸ್ಕರ ಅವ್ನು ಕೋಪಿಸ್ಕೊಂಡು ಹೊಡೆದ. ಈ ಲವ್ ಫೇಲ್ಯೂರ್ ಆಗೋದು, ಹೆಣ್ಣು ಮಗಳು ನಾನು ಪ್ರೀತಿಸಲ್ಲ ಅಂತ ಹೇಳೋದು ಎಷ್ಟು ಘಟನೆಗಳು ನಡೀತವೆ. ಆದರೆ ಯಾವತ್ತೂ ಕೂಡ ಒಬ್ಬ ಹಿಂದೂ ಮತ್ತೊಬ್ಬ ಹಿಂದೂ ಹೆಣ್ಣು ಮಗಳನ್ನು ಅಥವಾ ಮುಸ್ಲಿಂ ಹುಡುಗಿನ ಪ್ರೀತಿಸಿದ್ರೆ ಅವಳನ್ನು ಚೂರಿ ಹಾಕಿ ಕೊಂದಿರೋದನ್ನ ನಾವೆಲ್ಲೂ ಕೇಳೋದೇ ಇಲ್ಲ. ಆದರೆ ಮುಸಲ್ಮಾನರು ಮಾತ್ರ ಯಾಕೆ ಹೀಗೆ ಪದೇ ಪದೇ ಮಾಡ್ತಾರೆ? ಇದರ ಹಿಂದೆ ಇರುವಂಥ ಷಡ್ಯಂತ್ರ ಯಾವುದು, ಅವರಿಗೆ ಇದಕ್ಕೆ ಸಿಗಬಹುದಾಗಿರುವಂಥ ಮೂಲ ಪ್ರೇರಣೆಯ ವಸ್ತು ಯಾವುದು ಅನ್ನೋದನ್ನ ನಾವಿವತ್ತು ಹೊರಗೆ ತೆಗೆದು ನಮ್ಮ ಸಮಾಜದ ಹೆಣ್ಣು ಮಕ್ಕಳ ಮುಂದೆ ಅದನ್ನು ಸರಿಯಾಗಿ ಪ್ರಸ್ತುತಪಡಿಸುವಂಥ ಹೊಣೆಗಾರಿಕೆಯೂ ಇದೆ ಅಂತ ನನಗನ್ಸುತ್ತೆ. ಈ ದೃಷ್ಟಿಯಿಂದ ನಾವೆಲ್ಲರೂ ಈಕ್ವಲಿ ಜವಾಬ್ದಾರಿಯನ್ನು ಪಡ್ಕೊಂಡಿದ್ದೀವಿ. ಅದು ಮಾಧ್ಯಮಗಳು ಇರ್ಬೋದು, ಸಮಾಜದಲ್ಲಿ ನಾವುಗಳಿರ್ಬೋದು, ಸಂತ ಸಮಾಜ ಇರ್ಬೋದು, ಪ್ರತಿಯೊಬ್ಬರೂ ಕೂಡ ಇದರಲ್ಲಿ ಜವಾಬ್ದಾರಿಯನ್ನು ಹೊರಬೇಕು ಅಂತ ನನಗನ್ಸುತ್ತೆ. ಹುಬ್ಬಳ್ಳಿಯ BVB ಕ್ಯಾಂಪಸ್ನಲ್ಲಿ ನೆಹಾ ಹಿರೇಮಠ್ ಎನ್ನುವ ವಿದ್ಯಾರ್ಥಿನಿಯನ್ನು ಬರ್ಬರವಾಗಿ ಕೊಲೆ ಮಾಡಿದ ಆರೋಪಿಯನ್ನು ಗಲ್ಲು ಶಿಕ್ಷೆಗೆ ಗುರಿಪಡಿಸಬೇಕು ಎಂದು ಒತ್ತಾಯಿಸಿ ಚಿಂಚೋಳಿಯಲ್ಲಿ ಸರ್ವಧರ್ಮದ ಒಕ್ಕೂಟದ ವತಿಯಿಂದ ತಹಸೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಿದರು. ಹುಬ್ಬಳ್ಳಿಯ BVB ಕ್ಯಾಂಪಸ್ನಲ್ಲಿ ನೆಹಾ ಹಿರೇಮಠ್ ವಿದ್ಯಾರ್ಥಿಯನ್ನು ಬರ್ಬರವಾಗಿ ಕೊಲೆ ಮಾಡಿದ ಆರೋಪಿಯನ್ನು ಗಲ್ಲು ಶಿಕ್ಷೆಗೆ ಗುರಿಪಡಿಸಬೇಕು ಎಂದು ಆಗ್ರಹಿಸಿ ಚಿಂಚೋಳಿಯ ಸರ್ವಧರ್ಮ ಒಕ್ಕೂಟದ ವತಿಯಿಂದ ಖಂಡಿಸಿ ತಹಸೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಿ ಸರ್ವಧರ್ಮ ಒಕ್ಕೂಟದ ಮುಖಂಡರಾದ ಅಬ್ದುಲ್ ಬಾಜಿದ್ ಮಾತನಾಡಿ, ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ಮಹಿಳೆಯರ ಮೇಲಿನ ದೌರ್ಜನ್ಯ, ಶೋಷಣೆ, ಕೊಲೆಗಳು ಹೆಚ್ಚಾಗುತ್ತಿದ್ದು ಭಾರತಾದ್ಯಂತ ಮಹಿಳೆಯರಿಗೆ, ವಿದ್ಯಾರ್ಥಿನಿಯರಿಗೆ ಸೂಕ್ತ ಭದ್ರತೆ ಮತ್ತು ರಕ್ಷಣೆ ಇಲ್ಲದೆ ಇರುವುದು ಇಂತಹ ಘಟನೆಗಳು ಸಂಭವಿಸುವ ಕಾರಣವಾಗುತ್ತಿವೆ. ಆದ್ರಿಂದ ಇಂತಹ ಕೃತ್ಯಗಳು ಬೆಸುಗುತ್ತಿರುವ ನೀಚ ಬುದ್ಧಿಯ ವಿಕೃತ ಮನಸ್ಸುಳ ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ವಿದ್ಯಾರ್ಥಿನಿಯರಿಗೆ, ಮಹಿಳೆಯರಿಗೆ ಸೂಕ್ತ ಭದ್ರತೆ ಮತ್ತು ರಕ್ಷಣೆ ಒದಗಿಸಬೇಕು ಎಂದು ಆಗ್ರಹಿಸಿದರು. ಈ ಮನೆಯಲ್ಲಿ ಮೇಲ್ಕಂಡ ಸಂಬಂಧಿಸಿದಂತೆ ಹುಬ್ಬಳ್ಳಿ BVB ಕ್ಯಾಂಪಸ್ನಲ್ಲಿ ದಿನಾಂಕ 18/4/2024 ನೆಹಾ ಹಿರೇಮಠ್ ಎಂಬ ವಿದ್ಯಾರ್ಥಿಯನ್ನು ಬರ್ಬರವಾಗಿ ಕೊಲೆ ಮಾಡಿದ್ದು ಆರೋಪಿಯನ್ನು ಗಲ್ಲು ಶಿಕ್ಷೆಗೆ ಗುರಿಪಡಿಸಬೇಕು. ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಮಹಿಳೆಯರ ಮೇಲಿನ ದೌರ್ಜನ್ಯ, ಶೋಷಣೆ, ಕೊಲೆಗಳು ಹೆಚ್ಚಾಗುತ್ತಿದ್ದು ಭಾರತದಂಥ ಮಹಿಳೆಯರಿಗೆ, ವಿದ್ಯಾರ್ಥಿಗಳಿಗೆ ಸೂಕ್ತ ಭದ್ರತೆ ಮತ್ತು ರಕ್ಷಣೆ ಇಲ್ಲದಿರುವುದು ಇಂತಹ ಘಟನೆಗಳು ಸಂಭವಿಸಲು ಕಾರಣವಾಗುತ್ತಿದೆ. ಆದ್ದರಿಂದ ಇಂತಹ ಕೃತ್ಯಗಳನ್ನು
ಎಸಗುತ್ತಿರುವ ನಿತ್ಯ ಮುಖ್ಯ ವ್ಯಕ್ತಿತ್ವ ಮನಸ್ಸಿನ ಆರೋಪಗಳನ್ನು ಕಠಿಣ ಶಿಕ್ಷೆ ವಿಧಿಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವಿದ್ಯಾರ್ಥಿನಿಯರಿಗೆ ಮಹಿಳೆಯರಿಗೆ ಮತ್ತು ಸೂಕ್ತ ಭದ್ರತೆ ಮತ್ತು ರಕ್ಷಣೆ ಒದಗಿಸಬೇಕು. ಶಾಲಾ ಕಾಲೇಜುಗಳಲ್ಲಿ ಜಿಲ್ಲಾಧಿಕಾರಿಗಳು ಸಭೆ ನಡೆಸಬೇಕು. ಮಹಿಳೆಯರ ರಕ್ಷಣೆ ಮತ್ತು ಭದ್ರತೆಯಾಗಿ ಭಾರತ ಸರ್ಕಾರದ ಮಹಿಳಾ ಕಾನೂನುಗಳನ್ನು ಸಮರ್ಪಕವಾಗಿ ಜಾರಿಗೆ ಮಾಡಬೇಕೆಂದು ಚಿಂಚೋಳಿ ಸರ್ವಧರ್ಮದ ಒಕ್ಕೂಟದ ಒತ್ತಾಯಿಸಿ ಮನವಿ ಸಲ್ಲಿಸುತ್ತಿದೆ. ಈ ಸಂದರ್ಭದಲ್ಲಿ ಜಗನ್ನಾಥ್ ಕಟ್ಟಿ, ಜಗನ್ನಾಥ್ ಗುತ್ತೇದಾರ್, ಆರ್ ಗಣಪತರಾವ್, ಶ್ರೀನಿವಾಸ್ ಬಂಡಿ, ಚಿತ್ರಶೇಖರ್ ಪಾಟೀಲ್, ಆನಂದ ಟೈಗರ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಸಂಜೀವ್ ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ. ನೇಹಾ ಸಾವಿನಲ್ಲಿ ಅನ್ಯಕೋಮಿ ಯುವಕ ಭಾಗಿಯಾಗಿರುವ ಕಾರಣಕ್ಕಾಗಿ ಚುನಾವಣೆ ಹತ್ರ ಇರುವುದಕ್ಕೆ ಸಾವಿನ ಮೇಲೆ ರಾಜಕಾರಣ ಮಾಡಿ ಗೆಲ್ಲುವ ಪ್ರಯತ್ನವನ್ನು ಕೆಲವರು ಮಾಡುತ್ತಿದ್ದಾರೆ ಎಂದು ಹಾನಗಲ್ ಶಾಸಕ ಶ್ರೀನಿವಾಸ್ ಮಾನೆ ಆರೋಪಿಸಿದರು. ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇಂತಹ ಸಂದರ್ಭದಲ್ಲಿ ಎಲ್ಲರ ಜವಾಬ್ದಾರಿ ಇರುತ್ತದೆ. ಅಂತರಾಳದಲ್ಲಿ ಮಾನವೀಯತೆ ಇಟ್ಟುಕೊಂಡು ಸಂತ್ರಸ್ತ ಕುಟುಂಬಕ್ಕೆ ಶಕ್ತಿ ಕೊಟ್ಟು ಅವರ ಜೊತೆಗೆ ಇರಬೇಕು. ಈ ಸಮಯದಲ್ಲಿ ಸಾವಿನ ಲಾಭ ಪಡೆಯುವುದು ತಪ್ಪು ಎಂದರು. ನೇಹಾ ಕೊಲೆ ವೈಯಕ್ತಿಕ ಹಿನ್ನೆಲೆಯಲ್ಲಿ ನಡೆದಿದೆ ಎಂಬ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ವಿಚಾರವಾಗಿ ಮಾತನಾಡಿದ ಅವರು, ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಹಿಡಿದು ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ಕುಟುಂಬಕ್ಕೆ ಸಾಂತ್ವನ ಹೇಳುವ ಕೆಲಸ ಮಾಡಿದ್ದಾರೆ. ಸಿಎಂ ಕೂಡ ಇಂತಹ ಘಟನೆಗಳು ವೈಯಕ್ತಿಕ ಕಾರಣದಿಂದ ನಡೆದಿರಬಹುದೇ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ. ವೈಯಕ್ತಿಕ ಅಜೆಂಡಾ ಎಂಬುದು 2 ಸೈಡ್ ಇರಬೇಕೆಂದಲ್ಲ, 1 ಸೈಡ್ ಕೂಡ ಇರಬಹುದು. ಅವನಿಗೆ ಸಿಗದೆ ಇರುವುದಕ್ಕೆ ಅವರು ವೈಯಕ್ತಿಕ ಅಜೆಂಡಾ ಇಟ್ಟುಕೊಂಡು ಕೊಲೆ ಮಾಡಿರಬಹುದು. ವೈಯಕ್ತಿಕ ಅಂತ ಹೇಳಿದ್ರೆ ಸಂತ್ರಸ್ತ ಕುಟುಂಬಕ್ಕೆ ಅವಮಾನ ಮಾಡಿದ ಹಾಗೆ ಅಲ್ಲ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಸಮರ್ಥಿಸಿಕೊಂಡರು. ಸಾವಿನಲ್ಲಿ ಕೊಲೆಗಳನ್ನು ತಂದು ರಾಜಕಾರಣ ಮಾಡಬಾರದು. ಪೊಲೀಸರು ಈಗಾಗಲೇ ತನಿಖೆ ನಡೆಸುತ್ತಿದ್ದಾರೆ. ಸತ್ಯಾಸತ್ಯತೆಯನ್ನು ಈ ಸಂದರ್ಭದಲ್ಲಿ ಧೈರ್ಯದಿಂದ ಹೇಳಬೇಕಾಗುತ್ತದೆ. ಮುಂದೆ ಇಂತಹ ಘಟನೆಗಳು ಆಗದಂತೆ ಕ್ರಮ ಕೈಗೊಳ್ಳಬೇಕಿದೆ ಎಂದರು. ನೇಹಾ ನಿರಂಜನ್ ಹಿರೇಮಠ ನಂಬಲಾರದಂಥ ಘಟನೆಗೆ ಕುತ್ತಾಗಿ ಇವತ್ತು ತನ್ನ ಪ್ರಾಣವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ. ನಿರಂಜನ್ ಹಿರೇಮಠ ನಾವೆಲ್ಲ ಜೊತೆಯಾಗಿ ಪಕ್ಷದ ಸಂಘಟನೆಯಲ್ಲಿ ಕೆಲಸ ಮಾಡಿದಂಥವ್ರು. ಭಾಳ ಸಂಪೂರ್ಣವಾಗಿ ಈ ಘಟನೆಯನ್ನು ಖಂಡಿಸ್ತೇನೆ ಮತ್ತು ಕೂಲಂಕುಷವಾಗಿ ಇದರ ಬಗ್ಗೆ ತನಿಖೆ ಆಗಬೇಕು. ಈ ಥರ ವಿಕೃತ ಮನಸ್ಸಿನ ಘಟನೆ ಇತ್ತೀಚಿನ ದಿನಗಳಲ್ಲಿ ದೇಶಾದ್ಯಂತ ನಡೀತಿರುವುದು ನಾವು ನೋಡಿದರೆ ಎಲ್ಲೋ ಇದಕ್ಕೆ ಕಡಿವಾಣ ಹಾಕ್ತಕ್ಕಂಥ ಅವಶ್ಯಕತೆ ಇದೆ. ಕಾನೂನಿನಲ್ಲಿ ತಿದ್ದುಪಡಿ ತರುವ ಮೂಲಕ ಇಂಥ ಅಪರಾಧಗಳಿಗೆ ಎಚ್ಚರಿಕೆನೂ ಆಗಬೇಕು ಮತ್ತು ಮಾಡುವಂಥ ಮನಸ್ಸುಗಳನ್ನು ಕೂಡ ಅಧೈರ್ಯಗೊಳಿಸ್ತಕ್ಕಂಥ ಪ್ರಯತ್ನ ಇವತ್ತು ಕಾನೂನಿನ ತಿದ್ದುಪಡಿ ಮೂಲಕ ಆಗ್ತಕ್ಕಂಥದ್ದು ಅವಶ್ಯಕತೆ ಇದೆ. ಸೂಕ್ತ ವೇದಿಕೆಯಲ್ಲಿ ಇದರ ಬಗ್ಗೆ ಪ್ರಸ್ತಾಪ ಮಾಡುವ ಮೂಲಕ ಇಂಥ ಘಟನೆಗಳು ಮರುಕಳಿಸದಂತೆ ಜವಾಬ್ದಾರಿಯುತವಾಗಿ ನಿಭಾಯಿಸಬೇಕಾಗ್ತದೆ ಅನ್ನೋದನ್ನು ತಮ್ಮ ಮೂಲಕ ಹೇಳಿ ಬಯಸ್ತೇನೆ. ಇದನ್ನು ಪ್ರಕರಣವನ್ನು ರಾಜಕೀಯಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂಥ ಆರೋಪ ಪ್ರತ್ಯಾರೋಪಗಳು ಕೇಳಿ ಬರ್ತಾ ಇದ್ದಾವೆ. ನಾನು ಮೊನ್ನೆ ಈ ಘಟನೆ ಆದಂಥ ಸಂದರ್ಭದಲ್ಲಿ ನೋಡಿದಾಗ ಅನ್ಯ ಕೋಮಿನ ಇದರಲ್ಲಿ ಭಾಗಿ ಇರುವುದರಿಂದ, ಚುನಾವಣೆಯೂ ಹತ್ತಿರದಲ್ಲಿ ಇರುವುದರಿಂದ ಸಾವಿನ ಮೇಲೆ ರಾಜಕಾರಣ ಮಾಡಿ ಚುನಾವಣೆ ಗೆಲ್ತಕ್ಕಂಥ ಪ್ರಯತ್ನ ಆಗ್ತಾ ಇದೆ ಅನ್ನೋದನ್ನು ಕಾಣ್ತಾ ಇದ್ದೀವಿ. ನನ್ನ ಮನವಿ ಇದೆ ಅವ್ರಿಗೆಲ್ಲರಿಗೂ ಕೂಡ, ನಾವೆಲ್ಲರೂ ಇದಕ್ಕೆ ಜವಾಬ್ದಾರಿಯುತವಾಗಿರ್ತೀವಿ. ಎಲ್ಲರಿಗಿಂತ ಮಿಗಿಲಾಗಿ ಮಾನವೀಯತೆ ಅನ್ನೋದನ್ನು ನಾವು ಅಂತರಾಳದಲ್ಲಿ ಅದನ್ನು ಅಳವಡಿಸ್ಕೊಳ್ಳುವ ಮೂಲಕ ಪ್ರದರ್ಶಿಸಬೇಕಾಗ್ತದೆ. ಕುಟುಂಬ ದುಃಖದಲ್ಲಿದೆ, ಕುಟುಂಬದ ಜೊತೆ ನಾವು ಶಕ್ತಿಯಾಗಿ ನಿಲ್ಲಬೇಕು, ಧೈರ್ಯ ಕೊಡಬೇಕು. ಅವ್ರ ಮನೆಯಲ್ಲಿ ಆದಂಥ ಸಾವನ್ನು ಲಾಭಕ್ಕಾಗಿ ಅದನ್ನು ಉಪಯೋಗಿಸಬಾರದು ಅನ್ನುವಂಥ ವಿನಂತಿಯನ್ನು ಕೂಡ ಅವರಲ್ಲಿ ನಾನು ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಕಾಂಗ್ರೆಸ್ ನಾಯಕರು ಈ ವಿಚಾರದಲ್ಲಿ ಹಿಡಿದಿದ್ದಾರೆ. ಅಂದರೆ
ಸಾಂತ್ವನ ಹೇಳೋ ವಿಚಾರ ಇರ್ಬೋದು ಅಥವಾ ಘಟನೆ ಸಂಬಂಧಪಟ್ಟಂಗೆ ಪ್ರತಿಕ್ರಿಯೆ ಕೊಡೋ ವಿಚಾರದಲ್ಲಿ ಇರ್ಬೋದು. ಇಲ್ಲ, ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರದಿಯಾಗಿ ಶಾಸಕರು ಅನೇಕ ಸಚಿವರು ಕೂಡ ಭೇಟಿಯಾಗುವ ಮೂಲಕ ಕುಟುಂಬದ ಸಾಂತ್ವನ ಹೇಳೋದಾಗಲಿ ಕುಟುಂಬದ ಜೊತೆ ನಿಲ್ತೇವೆ ಅಂತಕ್ಕಂಥ ಭರವಸೆ ಅಂತೂ ಕೊಟ್ಟಿದ್ದಾರೆ. CM ಹೇಳಿಕೆ, ಗೃಹ ಸಚಿವರ ಹೇಳಿಕೆ ಅಲ್ಲ, ಈಗ CM ಹೇಳಿಕೆ ರಾಂಗ್ ಮೆಸೇಜ್ ಹೋಗ್ತಾ ಇರೋದು ಅಲ್ಲೇ ಮೇನ್. ಇಲ್ಲ ನೋಡಿ, CM ಯಾವ ಘಟನೆಯಲ್ಲಿ ಹೇಳಿದ್ದಾರೆ, ಮಾಧ್ಯಮದವ್ರು ಕೇಳಿದ ಪ್ರಶ್ನೆಗೆ ಏನು ಉತ್ತರ ಕೊಟ್ಟಿದ್ದಾರೆ. ಇದೇ ಘಟನೆ ಹಿಂಗಾಗಿದೆ ಅಂತ CM ಅವ್ರು ಹೇಳಿದ್ರ? CM ಅವ್ರು ಹೇಳ್ತಕ್ಕಂಥದ್ದು ಭಾಳ ಕ್ಲಿಯರ್ ಆಗಿದೆ. ಏನಂತ, ಯೂಶುವಲಿ ಯಾವಾಗಲೂ ಇಂಥ ಘಟನೆಗಳು ಏನೋ ವೈಯಕ್ತಿಕ ಕಾರಣದಿಂದ ಆಗಿರ್ತಾವಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಚಿಂಚೋಳಿ ತಾಲೂಕಿನ ಗಡಿಭಾಗ ಮೀರ್ಯಾನ್ ಚೆಕ್ಪೋಸ್ಟ್ನಲ್ಲಿ ತಪಾಸಣೆ ವೇಳೆಯಲ್ಲಿ ಅನಧಿಕೃತವಾಗಿ ಸಾಗಿಸುತ್ತಿರುವ ಹಣವನ್ನು ವಶಕ್ಕೆ ಪಡೆಯಲಾಯಿತು. ಮೀರ್ಯಾನ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಮೀರ್ಯಾನ್ ಚೆಕ್ಪೋಸ್ಟ್ನಲ್ಲಿ ಯಾವುದೇ ದಾಖಲೆ ಇಲ್ಲದ 3,33,000 ರೂಪಾಯಿಗಳು ಚಿಂಚೋಳಿ ಕಡೆಯಿಂದ ತಾಂಡೂರು ಕಡೆಗೆ ಕಾರಿನಲ್ಲಿ ತೆಗೆದುಕೊಂಡು ಹೋಗುತ್ತಿರುವಾಗ ವ್ಯಕ್ತಿಯಿಂದ ವಶಪಡಿಸಿಕೊಳ್ಳಲಾಗಿದೆ ಎಂದು ಮೀರ್ಯಾನ್ ಠಾಣಾ PSI ಶಿವರಾಜ್ ಪಾಟೀಲ್ ತಿಳಿಸಿದರು. ಈ ಸಂದರ್ಭದಲ್ಲಿ PSI ಶಿವರಾಜ್ ಪಾಟೀಲ್, ಅಧಿಕಾರಿಗಳಾದ MD ಹೌತ್ ರೆಹಮಾನ್, ತುಕ್ಕಪ್ಪ ಕಣ್ಣಿ, ಆನಂದ್ ಫೌಜಿ, ಪುಂಡಲಿಕ್, ಮಲ್ಲಿಕಾರ್ಜುನ್ ಹಾಗೂ ಗೃಹದಳದ ಸಿಬ್ಬಂದಿಗಳು ಇನ್ನಿತರೆ ಅಧಿಕಾರಿಗಳು ಭಾಗಿಯಾಗಿದ್ದರು. ಸಂಜೀವ್ ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕಲಬುರಗಿ ವತಿಯಿಂದ ನೇಹಾ ಹಿರೇಮಠ ಅವರ ಹತ್ಯೆಯನ್ನ ಖಂಡಿಸಿ ಬೃಹತ್ ಪಂಜಿನ ಮೆರವಣಿಗೆ ಮಾಡಲಾಯಿತು. ಕಲಬುರಗಿ ನಗರದ ಜಗತ್ ವೃತ್ತದಿಂದ ಪ್ರಾರಂಭವಾಗಿ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದವರೆಗೂ ಪಂಜನ್ನು ಹಿಡಿದು ನೂರಾರು ವಿದ್ಯಾರ್ಥಿಗಳು ನೇಹಾ ಹಿರೇಮಠ ಹತ್ಯೆಯನ್ನ ಖಂಡಿಸಿ ಘೋಷಣೆಗಳನ್ನ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಅಲ್ಲಂ ಪ್ರಭು, ಮಹೇಶ್ ದೇಶಪಾಂಡೆ, ಗಂಗಾಧರ್, ಭಾಗ್ಯಶ್ರೀ, ಶಿವಾನಿ, ರಾಜೇಶ್ವರ್, ಭೂಮಿಕಾ, ಆಶಾ, ಸೂರ್ಯಕಾಂತ್, ಕೈಲಾಸ್, ಪ್ರಮೋದ್, ವಿಶಾಲ್ ಸೇರಿದಂತೆ ವಿಶ್ವನಾಥ್, ಅಭಿಷೇಕ್ ಬಾಳಿ, ರಾಹುಲ್ ಅಗರ್, ಶಾಂತಕುಮಾರ್ ತಾಯಪ್ಪ, ದಿಲೀಪ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಏಪ್ರಿಲ್ 18ರಂದು ಹುಬ್ಬಳ್ಳಿ ಮಹಾನಗರದ BVB ಕಾಲೇಜ್ನಲ್ಲಿ ನೇಹಾ ಹಿರೇಮಠ ಅನ್ನುವಂಥ ವಿದ್ಯಾರ್ಥಿನಿಯನ್ನ ಫಯಾಜ್ ಅನ್ನುವಂಥ ವಿದ್ಯಾರ್ಥಿ ಒಂದು ಚೂರಿಯಿಂದ ಒಂದಲ್ಲ ಎರಡಲ್ಲ 9 ಬಾರಿ ಚುಚ್ಚಿ ಅವಳನ್ನ ಕೊಲ್ತಾನೆ. ಅದು ಕ್ಯಾಂಪಸ್ನಲ್ಲಿ ಅಲ್ಲೇ VC ಚೇಂಬರ್ ಇರುತ್ತೆ, ಅಲ್ಲೇ HOD ಚೇಂಬರ್ ಇರುತ್ತೆ. ಇಷ್ಟೆಲ್ಲ ಇದ್ರೂ ಕೂಡ ಫಯಾಜ್ ಅನ್ನುವಂಥ ವಿದ್ಯಾರ್ಥಿ ಹೊರಗಡೆಯಿಂದ ಬಂದು ಕ್ಯಾಂಪಸ್ ಒಳಗೆ ಬಂದು ವಿದ್ಯಾರ್ಥಿನಿಯನ್ನ ಹತ್ಯೆ ಮಾಡ್ತಾನೆ. ರಾಜ್ಯ ಸರ್ಕಾರದ ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರು ಸ್ಟೇಟ್ಮೆಂಟ್ ಕೊಡ್ತಾರೆ. ಅವ್ರದ್ದೇನೋ ಸಮಸ್ಯೆ ಇರ್ಬೋದು, ಒಂದು ವೈಯಕ್ತಿಕ ಸಮಸ್ಯೆ ಇರ್ಬೋದು ಅನ್ನೋಂಥ ಸ್ಟೇಟ್ಮೆಂಟ್ ಕೊಡ್ತಾರೆ. ನಾನೊಂದು ಪ್ರಶ್ನೆ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಮುಖ್ಯಮಂತ್ರಿ ಅವರೇ, ನಿಮ್ಮ ಪಾರ್ಟಿಯ ಕಾಂಗ್ರೆಸ್ ಪಾರ್ಟಿಯ ಕಾರ್ಪೊರೇಟರ್ ಆದಂತಹ ಅವ್ರ ಮಗಳಿಗೆ ರಕ್ಷಣೆ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಇನ್ನ ಕಡುಬಡು ಅಂತ ಮಹಿಳೆಯರಿಗೆ ನೀವು ರಕ್ಷಣೆ ಕೊಡಬಲ್ಲಿರಾ ಅಂತ ಪ್ರಶ್ನೆ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಅದೇ ಪಾರ್ಟಿಯ ಗೃಹ ಸಚಿವರು ಇರ್ತಾರೆ, ಅವರು ಪ್ರೀತಿ ಮಾಡ್ತಾ ಇದ್ರು, ಅವಳು ಹೆಣ್ಮಗಳು ಪ್ರೀತಿ ಒಪ್ಕೊಂಡಿಲ್ಲ ಅಂತ ಕೊಲೆ ಮಾಡಿದ್ರು ಅಂತ ಹೇಳಿದ್ರು. ಆ ಪಾರ್ಟಿಯ ಗೃಹ ಸಚಿವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಅದೇ ಪಾರ್ಟಿಯ ಮುಖ್ಯಮಂತ್ರಿ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಮತ್ತೆ ಅಲ್ಲಿ ಧಾರವಾಡ ಮತ್ತು ಹುಬ್ಬಳ್ಳಿಯ ಉಸ್ತುವಾರಿ ಸಚಿವರು ನೋಡ್ಬೇಕಾದ್ರೆ ಅವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಆ ಫಯಾಜ್ ಅನ್ನುವಂಥ ವ್ಯಕ್ತಿಗೆ ಗಲ್ಲು ಶಿಕ್ಷೆ ಆಗ್ಬೇಕು ಅಂತ. ಅದೇ ಒಂದೇ ಪಾರ್ಟಿಯ 3 ನಾಯಕರು 3 ಸ್ಟೇಟ್ಮೆಂಟ್ ಕೊಡ್ತಾರೆ. ತಮ್ಮ ಪಾರ್ಟಿಯಲ್ಲಿ ಏಕತೆ ಇಲ್ಲ. ಅವರು ಈ ನಾಡಿನ ಜನತೆಗೆ ನ್ಯಾಯ ಕೊಡ್ತಾರಂತ ಪ್ರಶ್ನೆ ಮಾಡ್ತೀನಿ. ಇದೇನ ಅವರ ಸರ್ಕಾರ? ಅವರಿಗೆ ನಾಚಿಕೆ ಆಗ್ಬೇಕು. ಇಂಥ ಸರ್ಕಾರ ರಾಜ್ಯದಲ್ಲಿ ನಡೆಸ್ತಾ ಇದ್ದಾರೆ. ಸುಳ್ಳು ಭರವಸೆಗಳನ್ನು ಕೊಟ್ಟು ಜನರಿಗೆ ಮೋಸ ಮಾಡ್ತಾ ಇದ್ದಾರೆ. ಮಹಿಳೆಯರಿಗೆ ದೌರ್ಜನ್ಯ ಉಂಟಾಗ್ತಾ ಇದೆ, ಮಹಿಳೆಯರ ಮೇಲೆ ಅತ್ಯಾಚಾರ ಉಂಟಾಗ್ತದೆ. ಅದ್ರ ಬಗ್ಗೆ ಯಾರೊಬ್ಬರು ತಮ್ಮ ಸ್ಟೇಟ್ ಪೇಜ್ಗಳಲ್ಲಿ ಸೋಷಿಯಲ್ ಮೀಡಿಯಾಗಳು ಹಂಚಿಕೊಂಡಿಲ್ಲ ಸರ್. ಅದು ಈ ನಮ್ಮ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ರಕ್ಷಣಾಧಿಕಾರಿ ಏನು ಉಸ್ತುವಾರಿ ಅವರದಾರ, ಅವರು ಕೂಡ ಒಂದು ಪೇಜಲ್ಲಿ ಒಂದು ಫೋಟೋ ಹಾಕಿದ್ದಾರೆ. ಅವರ ಜೊತೆ ನಾನಿದ್ದೀನಿ ಅಂತ ಒಂದು ಫೋಟೋ ಶೇರ್ ಮಾಡಿದ್ದಾರೆ. ಹೊರತು ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರಿಗೆ ಯಾರು ಸ್ಪಂದನೆ ಕೊಟ್ಟಿಲ್ಲ, ಯಾರು ಸಮಾಧಾನ ಮಾಡಿಲ್ಲ, ಯಾರು ನ್ಯಾಯ ಕೊಡಬೇಕು ಅನ್ನೋ ಆಲೋಚನೆ ಇಲ್ಲ. ತಮ್ಮ ಪಕ್ಷದ್ದು ಎಲೆಕ್ಷನ್ ಬರ್ತಾ ಇದೆ, ಪ್ರಚಾರದಲ್ಲಿ ಓಡಾಡ್ತಾ ಇದ್ದಾರೆ. ಇಂಥ ನಾಯಕರು ನಮ್ಮ ರಾಜ್ಯಕ್ಕೆ ಬೇಕಾ ಇಂಥ ನಾಯಕರು ನಮ್ಮ ರಾಜ್ಯಕ್ಕೆ ಅಂತ ಪ್ರಶ್ನೆ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ನೋಡ್ರಿ ಕರ್ನಾಟಕದ ಜನತರೆ, ನಾವು ಎಲೆಕ್ಷನ್ ಬಂದಾಗ ವೋಟ್ ಮಾಡೋಗಿ ಯೋಚನೆ ಮಾಡಬೇಕು. ಏನೋ ಸುಳ್ಳು ಭರವಸೆಗಳನ್ನು ಕೊಡ್ತಾರೆ, ಫ್ರೀ ಬಿಕ್ಕಿ ಬಾಡಿಗೆಗಳನ್ನು ಕೊಡ್ತಾರೆ. ನಮ್ಮ ಮಹಿಳೆಯರಿಗೆ ಸಂರಕ್ಷಣೆನೇ ಇಲ್ಲ ಅಂದ್ರೆ ಬಿಕ್ಕಿ ಭಾಗ್ಯಗಳನ್ನು ತಗೊಂಡು ಏನ್ ಮಾಡ್ಬೇಕು ಸ್ವಾಮಿ, ಏನ್ ಮಾಡ್ಬೇಕು ನೋಡಿ. ಸಂರಕ್ಷಣೆ ಇಲ್ಲ, ಮಹಿಳೆಯರು ಹೊರಗಡೆ ಓಡಾಡ್ಬೇಕಂದ್ರೆ ಇಂತಹ ದೌರ್ಜನ್ಯಗಳು ಹೆಚ್ಚಾಗ್ತಾ ಇದಿವೆ.
ರಾಜ್ಯದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಾರೆ, ಅವ್ರಗಳಿಗೆ ರಕ್ಷಣೆ ಮಾಡ್ತಾರೆ. ನಮ್ಮ ಬ್ರದರ್ಸ್ ಅಂತ ಹೇಳ್ತಾರೆ, ಅವ್ರಗಳಿಗೆ ರಕ್ಷಣೆ ಮಾಡ್ತಾರೆ. ಇನ್ನು ಈ ರಾಜ್ಯದಲ್ಲಿರುವಂತ ಮಹಿಳೆಯರು ಎಲ್ಲಿಗೆ ಹೋಗ್ಬೇಕು ಸ್ವಾಮಿ, ಎಲ್ಲಿಗೆ ಹೋಗ್ಬೇಕು ನೋಡಿ. ಮಹಿಳೆಯರ ಬಗ್ಗೆ ಯೋಚನೆ ಮಾಡಿ. ನೀವು ಕುಂತಿರುವಂತ ಚೇರ್ ಮೇಲೆ ಕೂತು ಆ ಚೇರ್ನ ಅಧಿಕಾರದಷ್ಟೇ ಯೋಚನೆ ಮಾಡಬೇಡಿ. ಕಲಬುರಗಿ ಲೋಕಸಭಾ ಚುನಾವಣೆ ಅಂಗವಾಗಿ ಕಲಬುರಗಿ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಮನೆ ಮನೆಗೆ ತೆರಳಿ ಚುನಾವಣಾ ಪ್ರಚಾರ ಮತ್ತು ಬಹಿರಂಗ ಸಭೆ ಜರುಗಿತು. ಕಾರ್ಯಕ್ರಮವನ್ನು ಮಾಜಿ ಕೇಂದ್ರದ ಸಚಿವ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಉದ್ಘಾಟಿಸಿ ಮಾತನಾಡಿದರು. ಜನ ನಾ ಎಲ್ಲ ಸಾಧನೆಗಳ ಬಗ್ಗೆ ಹೇಳಕ್ಕೆ ಹೋಗೋದಿಲ್ಲ. ಈಗಾಗಲೇ ತಮಗೆಲ್ಲ ಪುಸ್ತಕ ಬಂದಿದೆ. ನರೇಂದ್ರ ಮೋದಿಯವರು ಇರದೇ ಇದ್ದರೆ ದೇಶಕ್ಕೆ ಏನಾಗ್ತದೆ ಅನ್ನೋಂಥದ್ದು ಸಾಮಾನ್ಯ ಜನರಿಗೂ ಇವತ್ತು ಗೊತ್ತಾದಂಥ ವಿಷಯ. ನಾ ಏನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಅಂದರೆ, ನಾವೇನದೀವಿಲ್ಲ ಜಾಗೃತ ಮತದಾರರು, ವಿದ್ಯಾವಂತರು, ಎಲ್ಲಿವರೆಗೆ 100% ನಾವು ಮತ ಹಾಕೋದಿಲ್ಲ, ಈ ದೇಶದಲ್ಲಿ ಹಿಂದೂಗಳು ಸುರಕ್ಷಿತ ಇರುವುದಿಲ್ಲ ಅನ್ನೋಂಥದ್ದನ್ನು ಬಹಳ ಸ್ಪಷ್ಟವಾಗಿ ನನ್ನ ಅನುಭವ. ನಮ್ಮದು ಹಿಂಗೆ ಇದೆ. ಉತ್ತರ ವಿಧಾನಸಭಾ ಕ್ಷೇತ್ರದಂಗೆ ನಮ್ಮಲ್ಲಿ ಎಕ್ಸ್ಟೆನ್ಷನ್ ಏರಿಯಾದಲ್ಲಿ 15-20% ವೋಟಿಂಗ್ ಆಗ್ತಿತ್ತು. ಆ ಪೋಲಿಂಗ್ ಆಫೀಸರದು ಮಕ್ಕೊಂಡಿರ್ತಿದ್ರು ಟೇಬಲ್ ಮ್ಯಾಗ, ಮಂದಿನೇ ಬರ್ತಿದ್ದಿಲ್ಲ. ಯಾರಿಗಾರು ಪ್ರಚಾರಕ್ಕೆ ಹೋದ್ರೆ ಯಾರಿಗೆ ಹಾಕಿ ಏನು ಮಾಡೋದೈತ್ರಿ? ನಮ್ಮ ಮನೆಗೆ ಕಸ ಹುಡುಗ ನಾವೇ ಹುಡುಕ್ಬೇಕಲ್ಲ. ಅದನ್ನು MLA ಬಂದು ಹುಡುಕ್ತಾರೆ. ನಾ ಕೇಳ್ತಿದ್ದೆ, ಏನು MLA ಬಂದು ಹುಡುಕ್ತಾನೋ ಅಥವಾ ಕಾರ್ಪೊರೇಟರ್ ಬಂದು ಹುಡುಕ್ತಾನ? ನಮ್ಮ ಮನೆಗೆ ನಾವೇ ಕಸ ಹುಡುಕೋಬೇಕು. ಅದಕ್ಕೆ ಮತದಾರ ಜಾಗೃತಿ ಆಗದೇ ಇದ್ದರೆ, ನಾನು ವಿಜಯಪುರದ MLA ಆಗದೇ ಇದ್ದಿದ್ರೆ ನಿಮ್ಗಿಂತ ಕೆಟ್ಟ ಪರಿಸ್ಥಿತಿ ಇತ್ತು ವಿಜಯಪುರದಾಗ. ನಂತರ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಮಾತನಾಡಿದರು. ಸಂದೇಶ ಒಂದೇ ಪಾಯಿಂಟ್ ಅವ್ರ ಮಾತು ಕೇಳಬೇಕು, ಜಾಸ್ತಿ ಅಲ್ಲ. ಅವ್ರು ಏನು ಹೇಳಿದ್ರು ಬಸನಗೌಡ ಪಾಟೀಲ್ ಅವರು, ನನ್ನ ಬಿಜಾಪುರ ಕ್ಷೇತ್ರದಾಗ ಮುಂಜಾನೆ 6:00 ನಮ್ಮ ತಾಯಂದಿರು ಅಕ್ಕಂದಿರು ಎಲ್ಲರೂ ಬಂದು ಲೈನಿಂಗ್ ನಿಂದಿರ್ತಾರ. 10 ತನ ಓಟ್ ಎಲ್ಲ ಮುಗಿಸ್ಬಿಡ್ತಾರ, 100% ಓಟ್ ಹಾಕ್ತಾರ, ಅದಕ್ಕೆ ನಾವು ಗೆದ್ದಿತೀವಿ ಅಂತ ಹೇಳಿದ್ರು. ಅವ್ರ ಭಾಷೆದಲ್ಲಿ ಹೇಳ್ತಾರೆ. ನಾವು ಅವರು 100% ಹಾಕ್ತಾರೆ, ನಾವು 100% ಯಾಕೆ ಹಾಕ್ಬಾರ್ದು? ಅವ್ರು 100% ಹಾಕ್ತಾರೆ, ನಾವು ಯಾಕೆ ಹಾಕ್ಬಾರ್ದು? ನಮಗೆ ತ್ರಾಸಿಲ್ಲ. ಇವತ್ತು ನೇಹಾ ಅವರ ಹತ್ಯೆ ಇಡೀ ದೇಶ ಖಂಡನೆ ಮಾಡಬೇಕು. 140 ಕೋಟಿ ಜನಸಂಖ್ಯೆ ಭಾರತೀಯರು ಖಂಡನೆ ಮಾಡಬೇಕು. ನೇಹಾ ಹತ್ಯೆ ಆದ್ರೆ ನನ್ನ ಮಗಳ ಹತ್ಯೆ ಆದಂಗೆ ನಾವು ತಿಳ್ಕೊತೀನಿ. ನಾನು ಯಾರ ಮನೆಗೆ ಹೆಣ್ಮಕ್ಳರ, ಯಾರ ಮನೆ ಒಂದು ಅಕ್ಕ ತಂಗಿದಾರ, ಯಾರ ಮನೆಗೆ ತಾಯರ, ಅದನ್ನು ಕಠೋರ ಶಬ್ದದಲ್ಲಿ ಖಂಡನೆ ಮಾಡಬೇಕಂತ ನಮ್ಮ ಎಲ್ಲರ ಉದ್ದೇಶ. ಆದರೆ ಇವತ್ತು ಕೆಟ್ಟ ರಾಜಕೀಯ ಸಲುವಾಗಿ ದುರುದ್ದೇಶದಿಂದ ಒಬ್ಬ ನೇಹಾ ಅವರು ಆತ್ಮಹತ್ಯದ ಬಗ್ಗೆ ಬೇರೆ ಬೇರೆ ರೀತಿಯಿಂದ ಕಾಂಗ್ರೆಸ್ದವ್ರು ಮಾತಾಡ್ತಾ ಇದ್ದಾರೆ, ಸುಳ್ಳು ಕತೆ ಕಟ್ತಾ ಇದ್ದಾರೆ. ಇವತ್ತು ಇಂಥ ಒಬ್ಬ ಬ್ರಿಲಿಯಂಟ್ ಗರ್ಲ್, ಬ್ರೈಟ್ ಗರ್ಲ್ MCA ಮಾಡಿದ್ದಕ್ಕೆ ಹಗಲೊತ್ತೆ ಡೇ ಲೈಟ್ ಮರ್ಡರ್ ಅಂತೀವಿ ಇಂಗ್ಲೀಷ್ದಾಗ. ಹಗಲೊತ್ತೆ 4-8 ಚಾಕುಲೆ ಹೊಡೆದು ಸತ್ ಹೊಡೆದು ಪೂರ್ತಿ ಇಡೀ ಜಗತ್ತೇ ಖಂಡನೆ ಮಾಡಬೇಕು. ಆದರೆ ಕೆಲವರು ಇದ್ರ ಬಗ್ಗೆ ಮಾತೇ ಆಡಲ್ಲ. ಇದ್ರ ಬಗ್ಗೆ ನಮ್ಮ ಮಂತ್ರಿ ಮಾತಾಡಲ್ಲ, ಕಲಬುರಗಿ ಮಂತ್ರಿ ಇದ್ರ ಬಗ್ಗೆ ಮಾತಾಡಲ್ಲ. ನಾನು ಬೆಳಗ್ಗೆ ಗೌಡ್ರ ಮನೆಗೆ ಹೋಗಿ ಅವರಿಗೆ ಹೋಟ್ಲ್ಗೆ ಹೋಗಿದ್ದೆ 8ಕ್ಕೆ. ಅವ್ರು ಪೂಜೆಗೆ ಕೂತಿದ್ರು, ಸ್ವಲ್ಪ ಟೈಮ್ ಕೂತಿದ್ದು ನನಗೆ. ನಾನು ಚೌಕಿಗೆ ಹೋಗಿ ಮಹಾವೀರ್ ಜೈನ್ ಇವತ್ತು. ಈ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತರು, ಮುಖಂಡರು ಭಾಗಿಯಾಗಿದ್ದರು. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲ ಗ್ರೂಪ್ನ ರಕ್ತದ ಜೊತೆಗೆ SDP, PRP, RDP, FFP, ಪ್ಲೇಟ್ಲೆಸ್ 24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ RTO ಕಚೇರಿ, ASM ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147979654 ಮತ್ತು 08472240066 240066. ಸಿರೆ ಚಂದವೋ ಚಟ್ಟನೆ ಸೆಳೆಯೋ
ಮನೆಗಳು ಶುಭದ ಕಾಲದಿ ಬಣ್ಣಗಳ ನರ್ತನ ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ ವಿಜಯಲಕ್ಷ್ಮಿ ಸಿಲ್ಕ್ಸ್ ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕಾ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555.